ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸಂಡೇ ಲೇಟ್ ಆಗಿದ್ದಳಣ ಅಂತ ಮಲ್ಕೊಂಡಿದ್ದೆ. ಆಲ್ರೆಡಿ ಇವ್ರ ಮನೆಗೆ ಬಂದು ಎಬ್ಬಿಸೇ ಬಿಟ್ರಪ್ಪ. ಏನ ನಮ್ಮ ಮನೆಗೆ ಬರಲ್ವಾ? ಮತ್ತೆ ಯಾವಾಗ ಬರ್ತೀವಿ? ಅದು ಬಿಡು, ನಿಮ್ಮ ಅಪ್ಪ ಸೇರ್ಕೊಂಡ್ಬಿಟ್ಟಿದ್ದೀರ? ನಾನೇ ಒಂದ್ ಕೇಳಿದ್ರೆ ಅವನೇ ಒಂದ್ ಅರ್ಥ ಮಾಡ್ಕೊಂಡು ನಗ್ತಾನ್ ಸುಮ್ನೆ. ರಾಹುಲ್ ಅವ್ರದ್ದಾದ್ಮೇಲೆ ಮಧು ಅವ್ರು ಬಂದ್ರು. ಇವರಿಬ್ರು ಮುಗಿಸ್ಕೊಂಡು ನೋಡೋಷ್ಟರಲ್ಲಿ ನಮ್ಮ ಆನಂದ್ ಅವ್ರು ಆಲೆ ಮನೆ ಹತ್ರ ಬಂದು ನಿಂತ್ಕೊಂಡ್ಬಿಟ್ಟಿದ್ರು. ಅವ್ರದ್ದು ಆಟೋ ಹೊಸ ಆಟೋ, ನಂಬರ್ ಪ್ಲೇಟ್ ಹಾಕಿರಲಿಲ್ಲ. ನಂಬರ್ ಪ್ಲೇಟ್ ಹಾಕ್ಸಂಬರೋಣ ಅಂತ ಹೊರಟ್ವಿ. ಒಂದು ಕೈ ಆಗಲ್ವಂತೆ, ಎರಡೆರಡು ಕೈಲಿ ಎಕ್ಸ್ಲೇಟರ್ ಮಾಡ್ಬೇಕಂತೆ. ಮುಗೀತು, ಚಲೋ. ನನಗೆ ಇನ್ಸ್ಟಾಗ್ರಾಮಲ್ಲಿ 7K ಫಾಲೋವರ್ಸ್ ಆಗಿತ್ತು. ಅದಕ್ಕೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ರು. ಅವರು ಅವ್ರ ಮನೆಗೆ ಹೋದ್ರು, ನಾನು ನನ್ನ ಮನೆಗೆ ಬಂದೆ. ಕರೆಕ್ಟಾಗಿ ಊಟ ಟೈಮ್ಗೆ ಹೋಗಿದ್ದೆ. ನಾವಮ್ಮ ಬಿಸಿ ಬಿಸಿ ಆಗ್ತಾ ಇದ್ರು, ಹಂಗೆ ತಿನ್ಕೊಂಡು ಜೇನಿನ ಗೂಡು ನಾವೆಲ್ಲ. ನಾವು ಬಂದಿದ್ದೆ SRD ಕಾರ್ಸ್. ಸರಿ, ಒಂದೇ ಒಂದು ವೈರ್ ಕಿತ್ಕೊಂಡಿತ್ತು, ಅದನ್ನ ಮಾಡ್ಸಕ್ಕೆ ಅಲ್ಲಿವರೆಗೂ ಹೋಗಿದ್ವಿ. ಅಣ್ಣ ಪಾಪ ಯಾವಾಗಲೇ ಹೋಗ್ಲಿ ಕೆಲಸ ಇಲ್ಲ ಅನ್ನಲ್ಲ, ಬಾರಣ ಮಾಡ್ಕೊಡ್ತೀನಿ ಅಂತ ಫುಲ್ ಖುಷಿಯಾಗಿ ಹೇಳ್ತಾರೆ. ಅಲ್ಲಿಂದ ಹೋದ್ವಿ. ಹೋಗಿ ಜ್ಯೂಸ್ ಕುಡ್ಕೊಂಡು ಮತ್ತೆ ನಾವು ಹೋಗಿದ್ದೆ. ಕೂಲಿಂಗ್ ಪೇಪರ್ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿತ್ತು, ಅದನ್ನ ಮಾಡ್ಸೋಣ ಅಂತ ಹೋದ್ವಿ. ಇದು ಏನಂತ ಕಮೆಂಟ್ ಮಾಡ್ರಿ. ನಮ್ಮ ಉತ್ತರ ಕರ್ನಾಟಕದವ್ರು ಪಕ್ಕಾ ಗೊತ್ತಿರುತ್ತಿದ್ದು. ನೀವೇನೇ ಹೇಳ್ರಿ, ಊರಲ್ಲಿ ಇದ್ದಿದ್ದ ಫ್ರೆಂಡು ಬೆಂಗಳೂರಲ್ಲಿ ಸಿಕ್ಕಾಗ ಆಗ ಖುಷಿನೇ ಬೇರೆ. ಅಲ್ಲಿಂದ ಮನೆಗೆ ಬಂದು ಗಾಡಿ ಪಾರ್ಕ್ ಮಾಡ್ಬಿಟ್ಟು ನಮ್ಮ ಗುರುಗಳು ಬಂದಿದ್ರು. ಹಂಗೆ ಅವ್ರನ್ನ ಮಾತಾಡಿಸ್ಕೊಂಡು ನಿಂತ್ಕೊಂಡ್ವಿ. ನಾನು ಬರೋಕ್ಕೂ ಮುಂಚೆ ಆಲೇ ನಮ್ಮ ಮನೆಗೆ ನಮ್ಮ ರಾಹುಲ್ ಅವ್ರು ಬಂದಿದ್ರು. ಅವನು ಫೋನ್ ನೋಡ ಅಂತ ಬೈದಿಕ್ಕೆ ಆಲೇ ಮನೆ ಬಿಟ್ಟು ಆಚೆ ಓಡ್ತವನೆ. ಫೋನ್ ಕೊಡ್ರಿ ಅಣ್ಣರಿಗೆ, ಫೋನ್ ಕೊಡ್ರಿ. ಸ್ವಲ್ಪ ತಾಯ್ತು, ಫೋನ್ ಜಾಸ್ತಿ ಕೊಡ್ಬಾರ್ದು ಮಕ್ಳ ಕೈಲಿ ಅಂತ ಫೋನ್ ಇಸ್ಕೊಳಕ್ ಹೋದೆ. ನೋಡ್ರಿ ಆಗ್ಲಿ ಸಾಕು ಕೊಡು, ಸಾಕು ಇಡ್ತಾರ ನೋಡಿದಿಲ್ಲ. ಬಡ್ಗಿ ಕೊಡ, ಬಡ್ಗಿ ಕೊಡ, ಬಡ್ಗಿ ಕೊಡ, ಬಡ್ಗಿ ಕೊಡು, ಕೊಡ ಬಡ್ಗಿ ತಗೊಳ. ನಮ್ಮ ಮಮ್ಮಿಯವ್ರಿಗೆ 2 ದಿನ ಆಗಿತ್ತು ರೊಟ್ಟಿ ಆರ್ಡ್ರ್ ಬಂದು. ಸಂಡೇ ಕೊಡ್ತೀನಿ ಅಂದಿದ್ರು, ಅದಕ್ಕೆ ಇವತ್ತು ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಡೋಗಿ ಕೊಟ್ಬಿಟ್ಟು ಬಂದ್ವಿ. ಅಲ್ಲಿಂದ ಬಂದು ನಮ್ಮ ಚೇತಣ್ಣವ್ರು ವಿಡಿಯೋ ಮಾಡೋಕೆ ಬಾರೋ ಆಕಾಶ ಅಂತ ಕರೆದಿದ್ರು. ಅಲ್ಲಿಗೆ ಹೋದ್ವಿ. ಬರೋದ ಹೊಡಿತು ನೋಡ, ಸಿಡಿದ ಮಟ್ಟ ಬಂದು ಹೊಡೆದೇ ಬಿಡ್ತೀನಿ ಪಕ್ಕ. ಬಾಯ್ ಮಚ್ಚಿ, ಬಾಯ್ ಮಚ್ಚಿ. ಬಾಯ್ ಬಾಯ್. ಇಷ್ಟೇ ನೋಡ್ರಿ ಇವತ್ತಿನ ವಿಡಿಯೋ ಅಷ್ಟೇ.